ಎಲ್ರಿಗೂ ಶರಣಾರ್ಥಿ. ನಾನು ವೇದು ಸಿದ್ದು ಚಾನಲ್ಸ್ಲಿಂದ. ಈ ಮನುಷ್ಯನಿಗೆ 100 ವರ್ಷ ಆಯಸ್ಸು ಅಂತ ಆ ಪರಮಾತ್ಮ ಕೊಟ್ಟು ಕಳಿಸಿದ್ದಾನೆ. ಈ 100ರ ಹಿಂದಿರುವ ಮರ್ಮ ಏನು, 100 ಆಯಸ್ಸು ಯಾಕೆ ಅಂತ ಗೊತ್ತಾ? ಬನ್ನಿ, ಒಂದು ಚಿಕ್ಕ ಕಥೆಯೊಂದಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪರಮಾತ್ಮ ಮನುಷ್ಯನಿಗೆ ಮೊದಲು 50 ವರ್ಷ ಆಯಸ್ಸನ್ನು ಕೊಟ್ಟು ಕಳಿಸ್ತಾನೆ. ಆಮೇಲೆ ಗೂಬೆಗೆ 10 ವರ್ಷ, ಕತ್ತೆಗೆ 40 ವರ್ಷ, ನಾಯಿಗೆ 40 ವರ್ಷ ಕೊಟ್ಟು ಈ ಭೂಮಿಗೆ ಕಳಿಸ್ತಾನೆ. ಆವಾಗ ಈ ಮನುಷ್ಯ ಏನು ಮಾಡ್ತಾನೆ, ಆ ಕತ್ತೆ ಮೇಲೆ ಭಾರವಾದಂತಹ ಎಲ್ಲ ಸಾಮಾನುಗಳನ್ನು ಇಟ್ಟು ತನ್ನ ಉಪಯೋಗಕ್ಕಾಗಿ ಆ ಕತ್ತೆಗಳನ್ನು ಬಳಸ್ಕೊಳ್ತಾ ಇರ್ತಾನೆ. ಆ ಕತ್ತೆಗಳಿಗೆ ಇದರಿಂದ ಬೇಜಾರಾಗಿ ಆ ಕತ್ತೆಗಳೆಲ್ಲ ಭಗವಂತನಿಗೆ ಪ್ರಾರ್ಥನೆ ಮಾಡ್ತವೆ. ಪರಮಾತ್ಮ, ನಮಗೆ ಈ ಮನುಷ್ಯರ ಒಂದು ಕೊಡೋ ಕಷ್ಟ ತಾಳೋ ಅಂಥ ಶಕ್ತಿ ನಮ್ಮಲ್ಲಿಲ್ಲ, ಹಾಗಾಗಿ ನಮಗೆ 40 ವರ್ಷ ಆಯಸ್ಸು ಬೇಡ, ನಮಗೆ 20 ವರ್ಷ ಆಯಸ್ಸು ಸಾಕು ಅಂತ ಹೇಳ್ತವೆ. ಆವಾಗ ಪರಮಾತ್ಮ ಹೇಳ್ತಾನೆ, ನಿಮ್ಮ ಉಳಿದ 20 ವರ್ಷ ನಾನು ಏನು ಮಾಡಲಿ ಅಂತ ಕೇಳ್ತಾನೆ. ಆವಾಗ ಈ ಮನುಷ್ಯ ಎದ್ದು ಹೋಗಿ, ಪರಮಾತ್ಮ, ನಮಗೆ 50 ವರ್ಷ ಆಯಸ್ಸು ಸಾಕಾಗೋದಿಲ್ಲ, ಯಾಕೆಂದರೆ ನಾವು ಮನುಷ್ಯರು, ನಮಗೆ 50 ವರ್ಷ ಸಾಕಾಗೋದಿಲ್ಲ, ಆ ಕತ್ತೆ ಉಳಿದ 20 ವರ್ಷ ಆಯಸ್ಸು ನಮಗೆ ಕೊಡು ಅಂತ ಕೇಳ್ತಾನೆ. ಆವಾಗ ಪರಮಾತ್ಮ ತಥಾಸ್ತು ಅಂದ್ಬಿಡ್ತಾರೆ. ಅದಾದಮೇಲೆ ಈ ನಾಯಿಗೆ ಗೊತ್ತಾಗುತ್ತೆ, ಕತ್ತೆಗಳು ಹೋಗಿ ತನ್ನ ಆಯಸ್ಸು ಕಡಿಮೆ ಮಾಡ್ಕೊಂಡು ಬಂದಿದೆ, ನಾವು ಹೋಗೋಣ ಅಂತ ಕತ್ತೆ ಬಂದು ಹೋದ್ಮೇಲೆ ಎಲ್ಲ ನಾಯಿಗಳು ಬಂದು ಪರಮಾತ್ಮನ ಹತ್ರ ಕೇಳ್ಕೊಳ್ತವೆ. ನಮಗೆ ಬೊಗಳೋದು, ಅವ್ರ ಮನೆ ಕಾಯೋದು, ಆಮೇಲೆ ಹಳಸಿದ ಊಟ ಮಾಡಿ ಮಾಡಿ ನಮಗೆ ಸಾಕಾಗಿದೆ ಪರಮಾತ್ಮ, ನಮ್ಮ 20 ವರ್ಷನೇ ಆಯಸ್ಸು ಸಾಕು ಅಂತ, ನಮಗೆ 40 ವರ್ಷ ಬೇಡ ಅಂತ ಕೇಳ್ಕೊಳ್ತವೆ. ಆವಾಗ ಈ ಮನುಷ್ಯ ಮತ್ತೆ ಪುನಃ ಹೇಳ್ತಾನೆ, ಆ ನಾಯಿಯ 20 ವರ್ಷ ಆಯಸ್ಸನ್ನು ನಮಗೆ ಕೊಡಿ ಪರಮಾತ್ಮ, ನಮಗೆ 70 ವರ್ಷ ಸಾಕಾಗೋದಿಲ್ಲ, ನಾವು ಮನುಷ್ಯರಲ್ವಾ, ಬುದ್ಧಿಜೀವಿಗಳು ಅಂತ ಹೇಳ್ತಾನೆ. ಅದಕ್ಕೆ ಪರಮಾತ್ಮ ತಥಾಸ್ತು ಅಂತಾನೆ. ಆಮೇಲೆ ಗೂಬೆಗೆ 20 ವರ್ಷ ಕೊಟ್ಟಿರ್ತಾನೆ. ಆ 20 ವರ್ಷ ನಮಗೂ ಬೇಕಾಗೋದಿಲ್ಲ, ನಾವು ಗೂಬೆ ಒಬ್ಬರೇ ಉಳಿದು ನಮಗೂ ಸಾಕಾಗಿದೆ ಪರಮಾತ್ಮ, ನಮಗೆ 10 ವರ್ಷ ಸಾಕು ಅಂತ ಗೂಬೆ ಹೋಗಿ ಹೇಳುತ್ತೆ. ಆವಾಗ ಪರಮಾತ್ಮ, ಅದು ನಿಂದ 10 ವರ್ಷ ಯಾರಿಗೆ ಕೊಡಬೇಕು ಅಂತ ಕೇಳಿದಾಗ ಮತ್ತೆ ಪುನಃ ಈ ಮನುಷ್ಯ ಹೋಗಿ, ನಮಗೆ 90 ವರ್ಷ ಸಾಕಾಗೋದಿಲ್ಲ ಆಯಸ್ಸು, ನಮಗೆ 100 ವರ್ಷ ಕೊಡು ಪರಮಾತ್ಮ ಅಂತ ಕೇಳ್ತಾನೆ. ಆವಾಗ ಪರಮಾತ್ಮ ಹೇಳ್ತಾನೆ, ಬೇಡ, ನಿಮಗೆ ಇಷ್ಟು ಜಾಸ್ತಿ ಆಗುತ್ತೆ ಮನುಷ್ಯನ ಜನ್ಮ, ವಿಚಾರ ಮಾಡು ಅಂತ ಹೇಳ್ತಾನೆ. ಆವಾಗ ಈ ಮನುಷ್ಯ, ಇಲ್ಲ ಪರಮಾತ್ಮ, ನಾವು ಬುದ್ಧಿಜೀವಿಗಳು, ನಾವು ಏನಾದರೂ ಮಾಡಬೇಕಂದ್ರೆ ನಮಗೆ ಇಷ್ಟೇ ಆಯಸ್ಸು ಸಾಕಾಗೋದಿಲ್ಲ, ನಮಗೆ 100 ವರ್ಷ ಆಯಸ್ಸು ಬೇಕು ಅಂತಾನೆ. ಆವಾಗ ಗೂಬೆಯ 10 ವರ್ಷನೂ ಮನುಷ್ಯನಿಗೆ ಕೊಡ್ತಾನೆ. ಸೊ ಆವಾಗ ನಮ್ಮ ಒಂದು ಮನುಷ್ಯ ಜನ್ಮದ ಆಯಸ್ಸು 100 ವರ್ಷ ಆಯಿತು. ಅದರಲ್ಲಿ ನಾವು ಒಳ್ಳೆ ಥರ ಜೀವನ ಮಾಡೋದು 60 ವರ್ಷದವರೆಗೆ. 60 ವರ್ಷದವರೆಗೆ ಕತ್ತೆ ಹಾಗೆ ದುಡಿಯೋದು, ಆಮೇಲೆ ನಾಯಿ ಹಾಗೆ ಬೊಗಳೋದು, ಅದಾದ ನಂತರ ರೋಗ ರುಜಿನಗಳು ಬಂದು ಹಾಸಿಗೆ ಹಿಡಿದು ನಾವು ಕಾಯಿಲೆಯಿಂದ ಬಳಲುವುದು, ನಮ್ಮೊಂದಿಗೆ ಯಾರೂ ಇರೋದಿಲ್ಲ, ಗೂಬೆ ಹಾಗೆ ಪರಮಾತ್ಮನ ಪಾದಕ್ಕೆ ಸೇರಿಕೊಳ್ಳೋದು. ಸೊ ಇದೇ ನಮ್ಮ ಒಂದು ಆಯಸ್ಸಿನ ಹಿಂದಿರುವಂತಹ ಮರ್ಮ. ಈ ಕತೆ ನಮಗೆ ನಮ್ಮ ಅಜ್ಜಿ ಹೇಳಿದರು. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಈ ಕತೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಸಲಹೆ ಇದ್ದರೆ ಕಮೆಂಟ್ ಮಾಡಿ. ಶರಣಾರ್ಥಿ.